ವೀಕ್ಷಕರೇ, ಈಗ ಇನ್ನೊಂದು ಗಿಡಮೂಲಿಕೆ ತೋರಿಸ್ತಾ ಇದೀವಿ. ಅದು ನಮ್ಮ ಗುರುಗಳ ಜೊತೆ ಯಾವುದಂದರೆ ಹುಲಿ ಉಗುರು. ನೋಡಿ ಇಲ್ಲಿದೆ, ನಿಮ್ಗೆ ನೋಡೋಕ್ಕೆ ಸೇಮ್ ಹುಲಿ ಉಗುರು ಅಂತಿದೆ. ಅದ್ರ ಜೊತೆಗೆ ಇನ್ನೊಂದು ವಿಸ್ಮಯ ಅಂದರೆ ಉಗ್ರ ಭೂತಾಳಿ ಸಹನು ಎರಡು ಜೊತೆ ಇದೆ. ನೋಡಿ ಈ ಥರ ಎರಡು ಜೊತೆಲಿರೋದು ಭೂತಾಳಿ ಮತ್ತು ಹುಲಿ ಉಗುರು. ಇದು ಎರಡು ಜೊತೆಲಿದೆ. ನಿಮ್ಗೆ ಗಿಡ ಸಮೇತ ತೋರಿಸ್ತಾ ಇದೀವಿ. ಇದು ಕಾಡು ಪ್ರದೇಶದಲ್ಲಿ ನಮ್ಮ ಗುರುಗಳ ಜೊತೆ ಒಂದ್ಸಲಿ ನೀವೆಲ್ಲ ನೋಡಿ ತೋರಿಸ್ಬಿಡಪ್ಪ. ಭೂತಾಳಿ ತೋರಿಸು ನೋಡಿ ಎಷ್ಟು ದಪ್ಪ ಆಯ್ತಾ. ಇದು ಚೆನ್ನಾಗಿ ಬಂದಿದೆ. ಇದು ಇನ್ನೂ ಚಿಕ್ಕದು, ಇದು ಇನ್ನೂ ಹಸಿದು. ಈ ಭೂತಾಳಿ ಕೆಲಸ ಹೇಳು. ಈ ಭೂತಾಳಿ ಕೆಲಸನ ನಮ್ಮ ಗುರುಗಳು ಹೇಳ್ತಾರೆ. ಈಗ ಈ ಭೂತಾಳಿ, ಉಗ್ರ ಭೂತಾಳಿ, ಇವೆರಡು ಏನಕ್ಕೆ ಉಪಯೋಗ ಮಾಡ್ತೀವಂದರೆ, ದೇವರು ಸುಮ್ಮನೆ ಇದ್ದರೆ ಅದು ಕೆಲಸ ಮಾಡಲ್ಲ. ಅದ್ರಕ್ಕೆ ಈ ಭೂತಾಳಿಗಳು ಆಗಿದ್ರೆ ಏನಾಗುತ್ತೆ ಅಂದರೆ ಅದು ಉಗ್ರ ಬರುತ್ತೆ. ದೇವ್ರಕ್ಕೆ ಉಗ್ರ 4 ಜನ ಅಲ್ಲ 8 ಜನ ಬಂದು ಹಿಡ್ಕೊಂಡ್ರು ಅದು ಉಗ್ರ ಬರುತ್ತೆ. ಇದಕ್ಕೆ ಜೀವಕಳೆ ತುಂಬ್ತಾವೆ. ಈ ಭೂತಾಳಿಗಳನ್ನ ಜೀವಕಳೆ. ಇದು ಯಾವ ಥರ ಅಡ್ಡಾಡುತ್ತೋ ದೇವರು, ಇದು ಕಡೆಯಿಂದ ಎತ್ಕೊಂಡು ಹತ್ತು ಕಡೆಯಿಂದ ಎತ್ಕೊಂಡು, ಇದು ತುಂಬ ಕೆಲಸ ಮಾಡುತ್ತೆ. ದೇವ್ರಿಗೆ ಬಲ ಕೊಡೋದು ಇದು ಉಗ್ರ ಭೂತಾಳಿ. ಇವೆರಡು ಸೇರಿ ದೇವ್ರ ಕೆಳಗೆ ಶಕ್ತಿ ಪೀಠಗಳು ಮಾಡೋಕ್ಕೆ ಕೆಳಗೆ ಹಾಕ್ತೀವಿ. ಅದು ಉಗ್ರ ಭೂತಾಳಿಗಳು ಯಾವ ದೇವ್ರು ಕೊಡಬೇಕಾದ್ರೆ, ಯಾವುದು ಬಲಿ ಕೊಡ್ತಾರೋ ಆ ದೇವ್ರಿಗೆ ಮಾತ್ರ ಕೊಡಬೇಕು. ಶಾಂತಿ ದೇವ್ರುಗಳಿಗೆಲ್ಲ ಇವು ಕೊಡಬಾರ್ದು. ಶಾಂತಿ ದೇವ್ರುಗಳಿಗೆಲ್ಲ ಕೊಟ್ಟರೆ ಏನಾಗುತ್ತಂದರೆ ಅದಕ್ಕೆ ನೀವು ಬಲಿ ಆಗ್ತೀರ. ಅದು ಗುರು ಮುಖಾಂತರ ಈ ಭೂತಾಳಿ, ಉಗ್ರ ಭೂತಾಳಿ, ನಾಗಭೂತಾಳಿ ಇವೆಲ್ಲ ಪ್ರತಿಯೊಂದು ಗಿಡ ಮೂಲಕ ಸಾಧನೆ ಮಾಡಿ ದೇವ್ರ ಕೆಳಗೆ ಆಗೋದು ಅದು ಶಕ್ತಿ ಪೀಠ ಆಗುತ್ತೆ ಅಂತ ಈ ಭೂತಾಳಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು.